ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ಧರ್ಮ ದಂಗಲ್ ಶುರುವಾಗ್ಬಿಟ್ಟಿದೆ. ಮಸೀದಿ ವರ್ಸಸ್ ಅಯ್ಯಪ್ಪ ಸ್ವಾಮಿ ಮೂರ್ತಿ ವಾರ್ ಜೋರಾಗಿದೆ. ಅಖಾಡಕ್ಕೆ ಪ್ರಮೋದ್ ಮುತಾಲಿಕ್ ಎಂಟ್ರಿ ಕೊಟ್ಟಿದ್ದಾರೆ. ಕೃಷಿ ವಿವಿಯಲ್ಲಿ ಧರ್ಮದಂಗಲ್, ಮಸೀದಿ ವರ್ಸಸ್ ಅಯ್ಯಪ್ಪ ಸ್ವಾಮಿ. ವಿಶ್ವವಿದ್ಯಾಲಯ ಅದು ಜ್ಞಾನ ದೇಗುಲ. ಇಲ್ಲಿ ಎಲ್ಲರೂ ಎಲ್ಲಾ ಧರ್ಮಗಳು ಸಮಾನ. ಜ್ಞಾನಾರ್ಜನೆ ಒಂದೇ ಉದ್ದೇಶ. ಆದ್ರೆ ಧಾರವಾಡ ಕೃಷಿ ವಿವಿಯಲ್ಲಿ ಧರ್ಮದಂಗಲ್ ಶುರುವಾಗ್ಬಿಟ್ಟಿದೆ. ಧಾರವಾಡದ ಕೃಷಿ ವಿವಿಯಲ್ಲಿ ಮಸೀದಿ ವರ್ಸಸ್ ಅಯ್ಯಪ್ಪ ಮೂರ್ತಿಯ ವಾರ್ ಜೋರಾಗಿದೆ. ಅಖಾಡಕ್ಕೆ ಪ್ರಮೋದ್ ಮುತಾಲಿಕ್ ಎಂಟ್ರಿ ಆಗಿದ್ದಾರೆ. 2 ದಿನಗಳ ಹಿಂದಷ್ಟೇ ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ಯಾರೋ ಅಯ್ಯಪ್ಪ ಸ್ವಾಮಿ ಹಾಗೂ ಸುಬ್ರಹ್ಮಣ್ಯ ದೇವರ ಮೂರ್ತಿಗಳನ್ನ ಪ್ರತಿಷ್ಠಾಪಿಸಿದ್ರು. ಬಳಿಕ ಕೃಷಿ ವಿವಿಯವರು ಮೂರ್ತಿ ತೆರವಿಗೆ ನಿನ್ನೆ ಜೆಸಿಬಿ ತಂದಿದ್ರು. ಜನರು ಬಾರದಂತೆ ಮೂರ್ತಿ ಸುತ್ತಲೂ ಗುಂಡಿ ತೋಡಲು ಮುಂದಾದ್ರು. ವಿಷಯ ತಿಳಿಯುತ್ತಿದ್ದಂತೆ ತಡರಾತ್ರಿ ಖುದ್ದು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಸ್ಥಳಕ್ಕೆ ಎಂಟ್ರಿ ಕೊಟ್ರು. ವಿವಿಯಲ್ಲಿ ರಾತ್ರೋರಾತ್ರಿ ದೇಗುಲ ನಿರ್ಮಾಣ. ಮಧ್ಯರಾತ್ರಿಯವರೆಗೂ ವಿವಿ ಆವರಣದಲ್ಲೇ ಪ್ರಮೋದ್ ಮುತಾಲಿಕ್ ತಂಗಿದ್ರು. ಕಾರ್ಯಕರ್ತರ ಜೊತೆ ಸೇರಿ ಅಯ್ಯಪ್ಪ ಸ್ವಾಮಿಗೆ ತಾತ್ಕಾಲಿಕ ದೇವಸ್ಥಾನ ನಿರ್ಮಿಸಿದ್ರು. ಧಾರವಾಡದ ವಿವಿಯ ಕ್ಯಾಂಪಸ್ನ ಆವರಣದಲ್ಲಿ ಅನಧಿಕೃತವಾಗಿ ಮಸೀದಿ ಗೋರಿಗಳಿವೆಯಂತೆ. ಇದೇ ಕ್ಯಾಂಪಸ್ನ ಆವರಣದಲ್ಲಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನಕ್ಕೆ ಯಾವ ಅವಕಾಶ ಇಲ್ಲ ಅಂತ ಶ್ರೀರಾಮ ಸೇನೆ ಪ್ರಶ್ನೆ ಮಾಡಿದೆ. ಎಲ್ಲ ಇಲ್ಲಿದ್ದಂಥ ಯಾರ್ಯಾರು ಭಕ್ತರು ಬಂದಿದ್ರು, ಅಯ್ಯಪ್ಪ ಭಕ್ತರು ಅವರೇ ಸ್ವಯಂ ಪ್ರೇರಣೆಯಿಂದ ಯಾರೋ ಸ್ಯಾಂಡ್ ಕೊಡಿಸ್ತೀನಿ ಅಂತ ಹೇಳಿದ್ರು, ಯಾರೋ ಈ ಇಟ್ಟಿಗೆಗಳನ್ನು ಕೊಡಿಸಿದ್ರು, ಯಾರೋ ಕಂಬಗಳನ್ನು ಕೊಡಿಸಿದ್ರು, ಯಾರೋ ಮೇಲ್ಗಡೆ ಹಾಕಲಿಕ್ಕೆ ಛತ್ತನ್ನು ಕೊಡಿಸಿದ್ರು. ಹೀಗೆ ಇಲ್ಲಿ ಬಂದಂಥವ್ರು ಅವರವರೇ ಹಂಚ್ಕೊಂಡು ಭಕ್ತಾದಿಗಳು ಈ ಒಂದು ದೇವಸ್ಥಾನವನ್ನು ಇವತ್ತು ಸಂಜೆಯಿಂದ ಕಟ್ಟಲಿಕ್ಕೆ ಪ್ರಾರಂಭ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ಪೂರಕವಾಗಿ ಪ್ರಮೋದ್ ಮುತಾಲಿಕ್ ಮಧ್ಯಾಹ್ನದೊಳಗನೆ ನಮಗೆಲ್ಲ ಹೇಳಿದ್ರು, ಇವತ್ತು ಕಟ್ಟೋದೇ ಅದನ್ನ ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿ. ತಾತ್ಕಾಲಿಕ ದೇವಸ್ಥಾನಕ್ಕೆ ತಳಿರು ತೋರಣ, ಹೂಮಾಲೆ ಅಲಂಕಾರ ಮಾಡಲಾಗಿದೆ. ಅಯ್ಯಪ್ಪ ಮಾಲಾಧಾರಿಗಳೇ ಸ್ವಯಂ ಪ್ರೇರಿತವಾಗಿ ಆಗಮಿಸಿ ಪೂಜೆ ಸಲ್ಲಿಸಿದ್ದಾರೆ. ಈ ಧರ್ಮದಂಗಲ್ ಮುಂದೆ ಯಾವ ಹಂತಕ್ಕೆ ತಲುಪುತ್ತೋ ಅನ್ನೋದೇ ಕುತೂಹಲ. ನಿತ್ಯ ಕೂಡ ಇಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆಗಳು ನಡೀತವೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗಾಗಲೇ ತಾತ್ಕಾಲಿಕ ದೇವಸ್ಥಾನವೂ ಕೂಡ ನಿರ್ಮಾಣವಾಗಿದ್ದು, ಮುಂದೆ ಕೃಷಿ ವಿಶ್ವವಿದ್ಯಾಲಯ ಯಾವ ನಿರ್ಣಯವನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ಧರ್ಮ ದಂಗಲ್ ಶುರುವಾಗ್ಬಿಟ್ಟಿದೆ. ಮಸೀದಿ ವರ್ಸಸ್ ಅಯ್ಯಪ್ಪ ಸ್ವಾಮಿ ಮೂರ್ತಿ ವಾರ್ ಜೋರಾಗಿದೆ. ಅಖಾಡಕ್ಕೆ ಪ್ರಮೋದ್ ಮುತಾಲಿಕ್ ಎಂಟ್ರಿ ಕೊಟ್ಟಿದ್ದಾರೆ. ಕೃಷಿ ವಿವಿಯಲ್ಲಿ ಧರ್ಮದಂಗಲ್, ಮಸೀದಿ ವರ್ಸಸ್ ಅಯ್ಯಪ್ಪ ಸ್ವಾಮಿ. ವಿಶ್ವವಿದ್ಯಾಲಯ ಅದು ಜ್ಞಾನ ದೇಗುಲ. ಇಲ್ಲಿ ಎಲ್ಲರೂ ಎಲ್ಲಾ ಧರ್ಮಗಳು ಸಮಾನ. ಜ್ಞಾನಾರ್ಜನೆ ಒಂದೇ ಉದ್ದೇಶ. ಆದ್ರೆ ಧಾರವಾಡ ಕೃಷಿ ವಿವಿಯಲ್ಲಿ ಧರ್ಮದಂಗಲ್ ಶುರುವಾಗ್ಬಿಟ್ಟಿದೆ. ಧಾರವಾಡದ ಕೃಷಿ ವಿವಿಯಲ್ಲಿ ಮಸೀದಿ ವರ್ಸಸ್ ಅಯ್ಯಪ್ಪ ಮೂರ್ತಿಯ ವಾರ್ ಜೋರಾಗಿದೆ. ಅಖಾಡಕ್ಕೆ ಪ್ರಮೋದ್ ಮುತಾಲಿಕ್ ಎಂಟ್ರಿ ಆಗಿದ್ದಾರೆ. 2 ದಿನಗಳ ಹಿಂದಷ್ಟೇ ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ಯಾರೋ ಅಯ್ಯಪ್ಪ ಸ್ವಾಮಿ ಹಾಗೂ ಸುಬ್ರಹ್ಮಣ್ಯ ದೇವರ ಮೂರ್ತಿಗಳನ್ನ ಪ್ರತಿಷ್ಠಾಪಿಸಿದ್ರು. ಬಳಿಕ ಕೃಷಿ ವಿವಿಯವರು ಮೂರ್ತಿ ತೆರವಿಗೆ ನಿನ್ನೆ ಜೆಸಿಬಿ ತಂದಿದ್ರು. ಜನರು ಬಾರದಂತೆ ಮೂರ್ತಿ ಸುತ್ತಲೂ ಗುಂಡಿ ತೋಡಲು ಮುಂದಾದ್ರು. ವಿಷಯ ತಿಳಿಯುತ್ತಿದ್ದಂತೆ ತಡರಾತ್ರಿ ಖುದ್ದು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಸ್ಥಳಕ್ಕೆ ಎಂಟ್ರಿ ಕೊಟ್ರು. ವಿವಿಯಲ್ಲಿ ರಾತ್ರೋರಾತ್ರಿ ದೇಗುಲ ನಿರ್ಮಾಣ. ಮಧ್ಯರಾತ್ರಿಯವರೆಗೂ ವಿವಿ ಆವರಣದಲ್ಲೇ ಪ್ರಮೋದ್ ಮುತಾಲಿಕ್ ತಂಗಿದ್ರು. ಕಾರ್ಯಕರ್ತರ ಜೊತೆ ಸೇರಿ ಅಯ್ಯಪ್ಪ ಸ್ವಾಮಿಗೆ ತಾತ್ಕಾಲಿಕ ದೇವಸ್ಥಾನ ನಿರ್ಮಿಸಿದ್ರು. ಧಾರವಾಡದ ವಿವಿಯ ಕ್ಯಾಂಪಸ್ನ ಆವರಣದಲ್ಲಿ ಅನಧಿಕೃತವಾಗಿ ಮಸೀದಿ ಗೋರಿಗಳಿವೆಯಂತೆ.
ಇದೇ ಕ್ಯಾಂಪಸ್ನ ಆವರಣದಲ್ಲಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನಕ್ಕೆ ಯಾವ ಅವಕಾಶ ಇಲ್ಲ ಅಂತ ಶ್ರೀರಾಮ ಸೇನೆ ಪ್ರಶ್ನೆ ಮಾಡಿದೆ. ಎಲ್ಲ ಇಲ್ಲಿದ್ದಂಥ ಯಾರ್ಯಾರು ಭಕ್ತರು ಬಂದಿದ್ರು ಅಯ್ಯಪ್ಪ ಭಕ್ತರು ಅವರೇ ಸ್ವಯಂ ಪ್ರೇರಣೆಯಿಂದ ಯಾರೋ ಸ್ಯಾಂಡ್ ಕೊಡಿಸ್ತೀನಿ ಅಂತ ಹೇಳಿದ್ರು, ಯಾರೋ ಈ ಇಟ್ಟಿಗೆಗಳನ್ನು ಕೊಡಿಸಿದ್ರು, ಯಾರೋ ಕಂಬಗಳನ್ನು ಕೊಡಿಸಿದ್ರು, ಯಾರೋ ಮೇಲ್ಗಡೆ ಹಾಕಲಿಕ್ಕೆ ಛತ್ತನ್ನು ಕೊಡಿಸಿದ್ರು. ಹೀಗೆ ಇಲ್ಲಿ ಬಂದಂಥವ್ರು ಅವರವರೇ ಹಂಚ್ಕೊಂಡು ಭಕ್ತಾದಿಗಳು ಈ ಒಂದು ದೇವಸ್ಥಾನವನ್ನು ಇವತ್ತು ಸಂಜೆಯಿಂದ ಕಟ್ಟಲಿಕ್ಕೆ ಪ್ರಾರಂಭ ಮಾಡೋಣ ಅಂತ ಹೇಳಿದರು. ಅದಕ್ಕೆ ಪೂರಕವಾಗಿ ಪ್ರಮೋದ್ ಮುತಾಲಿಕ್ ಮಧ್ಯಾಹ್ನದೊಳಗನೆ ನಮಗೆಲ್ಲ ಹೇಳಿದ್ರು, ಇವತ್ತು ಕಟ್ಟೋದೇ ಅದನ್ನು ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅಂತೇಳಿ. ತಾತ್ಕಾಲಿಕ ದೇವಸ್ಥಾನಕ್ಕೆ ತಳಿರು ತೋರಣ, ಹೂಮಾಲೆ ಅಲಂಕಾರ ಮಾಡಲಾಗಿದೆ. ಅಯ್ಯಪ್ಪ ಮಾಲಾಧಾರಿಗಳೇ ಸ್ವಯಂ ಪ್ರೇರಿತವಾಗಿ ಆಗಮಿಸಿ ಪೂಜೆ ಸಲ್ಲಿಸಿದ್ದಾರೆ. ಈ ಧರ್ಮದಂಗಲ್ ಮುಂದೆ ಯಾವ ಹಂತಕ್ಕೆ ತಲುಪುತ್ತೋ ಅನ್ನೋದೇ ಕುತೂಹಲ. ನಿತ್ಯವೂ ಕೂಡ ಇಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆಗಳು ನಡೀತವೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗಾಗಲೇ ತಾತ್ಕಾಲಿಕ ದೇವಸ್ಥಾನವೂ ಕೂಡ ನಿರ್ಮಾಣವಾಗಿದ್ದು ಮುಂದೆ ಕೃಷಿ ವಿಶ್ವವಿದ್ಯಾಲಯ ಯಾವ ನಿರ್ಣಯವನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಟಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ಧರ್ಮ ದಂಗಲ್ ಶುರುವಾಗ್ಬಿಟ್ಟಿದೆ. ಮಸೀದಿ ವರ್ಸಸ್ ಅಯ್ಯಪ್ಪ ಸ್ವಾಮಿ ಮೂರ್ತಿ ವಾರ್ ಜೋರಾಗಿದೆ. ಅಖಾಡಕ್ಕೆ ಪ್ರಮೋದ್ ಮುತಾಲಿಕ್ ಎಂಟ್ರಿ ಕೊಟ್ಟಿದ್ದಾರೆ. ಕೃಷಿ ವಿವಿಯಲ್ಲಿ ಧರ್ಮದಂಗಲ್, ಮಸೀದಿ ವರ್ಸಸ್ ಅಯ್ಯಪ್ಪ ಸ್ವಾಮಿ. ವಿಶ್ವವಿದ್ಯಾಲಯ ಅದು ಜ್ಞಾನ ದೇಗುಲ. ಇಲ್ಲಿ ಎಲ್ಲರೂ ಎಲ್ಲಾ ಧರ್ಮಗಳು ಸಮಾನ. ಜ್ಞಾನಾರ್ಜನೆ ಒಂದೇ ಉದ್ದೇಶ. ಆದ್ರೆ ಧಾರವಾಡ ಕೃಷಿ ವಿವಿಯಲ್ಲಿ ಧರ್ಮದಂಗಲ್ ಶುರುವಾಗ್ಬಿಟ್ಟಿದೆ. ಧಾರವಾಡದ ಕೃಷಿ ವಿವಿಯಲ್ಲಿ ಮಸೀದಿ ವರ್ಸಸ್ ಅಯ್ಯಪ್ಪ ಮೂರ್ತಿಯ ವಾರ್ ಜೋರಾಗಿದೆ. ಅಖಾಡಕ್ಕೆ ಪ್ರಮೋದ್ ಮುತಾಲಿಕ್ ಎಂಟ್ರಿ ಆಗಿದ್ದಾರೆ. 2 ದಿನಗಳ ಹಿಂದಷ್ಟೇ ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ಯಾರೋ ಅಯ್ಯಪ್ಪ ಸ್ವಾಮಿ ಹಾಗೂ ಸುಬ್ರಹ್ಮಣ್ಯ ದೇವರ ಮೂರ್ತಿಗಳನ್ನ ಪ್ರತಿಷ್ಠಾಪಿಸಿದ್ರು. ಬಳಿಕ ಕೃಷಿ ವಿವಿಯವರು ಮೂರ್ತಿ ತೆರವಿಗೆ ನಿನ್ನೆ ಜೆಸಿಬಿ ತಂದಿದ್ರು. ಜನರು ಬಾರದಂತೆ ಮೂರ್ತಿ ಸುತ್ತಲೂ ಗುಂಡಿ ತೋಡಲು ಮುಂದಾದ್ರು. ವಿಷಯ ತಿಳಿದಿದ್ದಂತೆ ತಡರಾತ್ರಿ ಖುದ್ದು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಸ್ಥಳಕ್ಕೆ ಎಂಟ್ರಿ ಕೊಟ್ರು. ವಿವಿಯಲ್ಲಿ ರಾತ್ರೋರಾತ್ರಿ ದೇಗುಲ ನಿರ್ಮಾಣ. ಮಧ್ಯರಾತ್ರಿಯವರೆಗೂ ವಿವಿ ಆವರಣದಲ್ಲೇ ಪ್ರಮೋದ್ ಮುತಾಲಿಕ್ ತಂಗಿದ್ರು. ಕಾರ್ಯಕರ್ತರ ಜೊತೆ ಸೇರಿ ಅಯ್ಯಪ್ಪ ಸ್ವಾಮಿಗೆ ತಾತ್ಕಾಲಿಕ ದೇವಸ್ಥಾನ ನಿರ್ಮಿಸಿದ್ರು. ಧಾರವಾಡದ ವಿವಿಯ ಕ್ಯಾಂಪಸ್ನ ಆವರಣದಲ್ಲಿ ಅನಧಿಕೃತವಾಗಿ ಮಸೀದಿ ಗೋರಿಗಳಿವೆಯಂತೆ. ಇದೇ ಕ್ಯಾಂಪಸ್ನ ಆವರಣದಲ್ಲಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನಕ್ಕೆ ಯಾವ ಅವಕಾಶ ಇಲ್ಲ ಅಂತ ಶ್ರೀರಾಮ ಸೇನೆ ಪ್ರಶ್ನೆ ಮಾಡಿದೆ. ಎಲ್ಲ ಇಲ್ಲಿದ್ದಂಥ ಯಾರ್ಯಾರು ಭಕ್ತರು ಬಂದಿದ್ರು ಅಯ್ಯಪ್ಪ ಭಕ್ತರು ಅವರೇ ಸ್ವಯಂ ಪ್ರೇರಣೆಯಿಂದ ಯಾರೋ ಸ್ಯಾಂಡ್ ಕೊಡಿಸ್ತೀನಿ ಅಂತ ಹೇಳಿದ್ರು, ಯಾರೋ ಈ ಇಟ್ಟಿಗೆಗಳನ್ನು ಕೊಡಿಸಿದ್ರು, ಯಾರೋ ಕಂಬಗಳನ್ನು ಕೊಡಿಸಿದ್ರು, ಯಾರೋ ಮೇಲ್ಗಡೆ ಹಾಕಲಿಕ್ಕೆ ಛತ್ತನ್ನು ಕೊಡಿಸಿದ್ರು. ಹೀಗೆ ಇಲ್ಲಿ ಬಂದಂಥವ್ರು ಅವರವರೇ ಹಂಚ್ಕೊಂಡು ಭಕ್ತಾದಿಗಳು ಈ ಒಂದು ದೇವಸ್ಥಾನವನ್ನು ಇವತ್ತು ಸಂಜೆಯಿಂದ ಕಟ್ಟಲಿಕ್ಕೆ ಪ್ರಾರಂಭ ಮಾಡೋಣ ಅಂತ ಹೇಳಿದರು. ಅದಕ್ಕೆ ಪೂರಕವಾಗಿ ಪ್ರಮೋದ್ ಮುತಾಲಿಕ್ ಮಧ್ಯಾಹ್ನದೊಳಗನೆ ನಮಗೆಲ್ಲ ಹೇಳಿದ್ರು, ಇವತ್ತು ಕಟ್ಟೋದೇ ಅದನ್ನು ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅಂತೇಳಿ. ತಾತ್ಕಾಲಿಕ ದೇವಸ್ಥಾನಕ್ಕೆ ತಳಿರು ತೋರಣ, ಹೂಮಾಲೆ ಅಲಂಕಾರ ಮಾಡಲಾಗಿದೆ. ಅಯ್ಯಪ್ಪ ಮಾಲಾಧಾರಿಗಳೇ ಸ್ವಯಂ ಪ್ರೇರಿತವಾಗಿ ಆಗಮಿಸಿ ಪೂಜೆ ಸಲ್ಲಿಸಿದ್ದಾರೆ. ಈ ಧರ್ಮದಂಗಲ್ ಮುಂದೆ ಯಾವ ಹಂತಕ್ಕೆ ತಲುಪುತ್ತೋ ಅನ್ನೋದೇ ಕುತೂಹಲ. ನಿತ್ಯವೂ ಕೂಡ ಇಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆಗಳು ನಡೀತವೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗಾಗಲೇ ತಾತ್ಕಾಲಿಕ ದೇವಸ್ಥಾನವೂ ಕೂಡ ನಿರ್ಮಾಣವಾಗಿದ್ದು ಮುಂದೆ ಕೃಷಿ ವಿಶ್ವವಿದ್ಯಾಲಯ ಯಾವ ನಿರ್ಣಯವನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಟಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.